ಅದು ಇದು ದೇವ್ರಿಗಿಂತ ಹೆಚ್ಚಿನ ಅವನೇನು ಕಡಿಮೆ ಅವನೇನು. ಹಾ, ದೇವ್ರು ನೀ ಮಾಡ್ಯಾನಂತೀಯಲ್ಲ, ಹೌದಿಲ್ಲ? ಇದನ್ನ ದೇವ್ರು ಮಾಡ್ಯಾನಂತ ನೀನು ನೋಡಿರ್ಬೇಕಾಗ್ತಿಲ್ಲ. ನೋಡಿದಾಗ ಹೇಳಕ್ ಬರ್ತೈತಿ. ಅವನಕ್ಕಿಂತ ಮೊದಲ ಇದ್ದಂಗ ಆತ. ಹ್ಮ್ ಮಾಡಿದ್ದವ್ ನೋಡ್ಬೇಕಾರ ನೀ ಇದ್ದಂಗ ಆತ. ನೀ ಇಲ್ಲೇ ಹೆಂಗ್ ಗೊತ್ತಾತಿ ಅವ್ ಮಾಡಿದ್ದು? ಇದ್ದೇನ ಅವಾಗ? ಅವ್ ಮಾಡುವಾಗ ಏನ್ ತಗೊಂಡ್ ಮಾಡಿದ, ಎಲ್ಲಿ ಕುಂತ್ ಮಾಡಿದ, ಏನೇನ್ ತಗೊಂಡ್ ಮಾಡಿದ? ಯಾವುದೇ ಕಾರ್ಯ ಸಿದ್ಧಿ ಆಗ್ಬೇಕಾತಂದ್ರ ಅದಕ್ಕೆ ಕಾರಣ ಸಮೇತ ಕೂಡಿಕೊಂಡ ಕಾರ್ಯ ಇದ್ದಂದ್ರೆ ಅದು ಕಾರ್ಯ ಸತ್ಯ ಅಂತ ಹೇಳ್ಬೇಕಾಗ್ತದೆ. ಹೌದಲ್ಲ? ಈ ಜಗತ್ತು ಕರೆ ಅನ್ಬೇಕಾರ ಇದಕ್ಕೆ ಇದನ್ನು ತಯಾರು ಮಾಡಲಿಕ್ಕೆ ಉಪಾದಾನ ಕಾರಣ ಯಾವುದು, ಸಹಕಾರಿ ಕಾರಣಗಳ್ಯಾವು, ನಿಮಿತ್ತ ಕಾರಣಗಳ್ಯಾವು? ಈ ಕಾರಣ ಸಮೇತ ಕೂಡಿಕೊಂಡ ಕಾರ್ಯ ಇದ್ದಿದ್ರೆ ಇದು ಸತ್ಯ ಅಂತ ನಾವು. ಯಾವ ಕಾರಣ ಇಲ್ಲೇ ಇದು ಐತೆ ಅಂದ್ರೆ ಇದಕ್ಕೆ ಹೆಂಗೆ ಸತ್ಯನಾಗ್ತದೆ? ಹ್ಮ್ ಕಾರಣ ಸಮೇತ ಕೂಡಿಕೊಂಡ ಕಾರ್ಯ ಆಗಿದ್ದ ಸತ್ಯ. ಇವು ಕಾರಣ, ಯಾವ ಕಾರಣ ಇಲ್ಲದ ನಿರ್ನಿಮಿತ್ತವೇನೂ ಇಲ್ಲದ ಕನಸಿಗೆನೆಯಾಗಿ ತೋರ್ಪದು ಅಂತ. ಆ ಹಿಂಗ ಬೀಳ್ತದೆ ಕನಸಲ್ಲಿ ಹೆಂಗ್ ಬಿತ್ತು ನಿಂತೈತಿ, ನಾವು ಕನಸು ಬಿದ್ದಂಗಿದೆಲ್ಲ ತೋರೈತಿ. ಅದಕ್ಕೆ ನಿಜವಾದದ್ದು ಇದು ಅಲ್ಲ. ಅಲ್ಲ, ನಿನ್ನಲ್ಲಿ ಇಲ್ಲ ಇದು. ಯಾವ ಕಾಲಕ್ಕೂ ಇದು ಇಲ್ಲ ನಿನ್ನಲ್ಲಿ. ಎಲ್ಲ ನಿನ್ನ ಮನಸ್ಸಿನ ಸೃಷ್ಟಿ ಇದೆ. ಮನಸ್ಸು ಅಡಗಿದ ಸೃಷ್ಟಿ ಎಲ್ಲಿದೆ? ಏನ್ ಮಾಯೇನೇ ಅವಿಚಾರ ಸಿದ್ಧ. ಹೌದಿಲ್ಲ? ವಿಚಾರ ಇಲ್ಲದಕ್ಕೆ ಇದು ಖರೆ ಅನಿಸ್ತತಿ. ವಿಚಾರ ಮಾಡಿ ನೋಡಿದ್ರೆ ಇದಕ್ಕೆ ಅಸ್ತಿತ್ವ ಇಲ್ಲ. ಏನ್ ಕತ್ತಲ್ದಾಗ ನಸುಗತ್ತಲೆ ಒಳಗೆ ತೋರ್ತತಿ. ಪೂರ್ಣ ಕತ್ತಲೆ ಒಳಗಿಲ್ಲ, ಪೂರ್ಣ ಬೆಳಕಿನ ಇಲ್ಲ. ಅದನ್ನು ಬೆಳಕು ತಂದು ನೋಡಿದಾಗ ಏನು ಇಲ್ಲ, ಇಲ್ಲ ಪೂರ್ಣ ಬೆಳಕಿನ ಸುಳ್ಳದ. ಯಾವ ಕಾಲಕ್ಕೂ ಇದು ಇಲ್ಲದ್ದು ಅಂತ ಭ್ರಾಂತಿಯಿಂದ ನಿನ್ನಲ್ಲಿ ಇದೆ ತೋರ್ತದೆ. ನೀನ ಮನುಷ್ಯನ ಭ್ರಾಂತಿ ಅದು. ಮನಸ್ಸು ತನ್ನ ಭ್ರಾಂತಿ ಒಳಗೆ ಕಂಡೈತೆ. ಅದನ್ನು ಭ್ರಾಂತಿ ನಾಶ ಮಾಡ್ಕೊಂಡಾಗಿದೆ, ಅಸ್ತಿತ್ವನ ಇಲ್ಲ ಅನ್ನೋದು ಅನುಭವ ಬರ್ತದೆ. ಎಲ್ಲರಿಗೂ ಬರ್ತೈತಿ ಅದು. ಪ್ರತಿಯೊಬ್ಬರೂ ಇದನ್ನು ನಾವು ವಿಚಾರ ಮಾಡಿ ನೋಡಿದ್ರೆ ಹೊಡಿತೈತಿ. ಪುರ್ಸೊತ್ತಿಲ್ರಿ ನಿತ್ ನೋಡ್ಕೊಳಕಂತ ನಾವು ಪುರ್ಸೊತ್ತಿಲ್ದಂಗೆ ಹೊರಗಿನ ವ್ಯವಹಾರದಾಗ ತೊಡಗಿ. ಸೃಷ್ಟಿ ದೇವರು ಮಾಡ್ಯಾನಂತ ಅನ್ನೋರು ನೀವ್ ಯಾರಂಗ? ನಿಮ್ಮನ್ನ ಯಾರು ಮಾಡಿದ್ರೆ? ಯಾಕ್ರಿ ಈ ಜಗತ್ತು ದೇವ್ರು ಯಾಕೆ ಆ ದೇವ್ರು ಮಾಡೋರ? ನಿಮ್ಮನ್ನು ದೇವ್ರ ಮಾಡ್ಯಾನ, ಅವನ ಮಾಡ್ಯಾನ ಅಂತಿರ್ತಾರೆ. ಯಾಕ್ರಿ? ದೇವ್ರು ಮಾಡಿದ ಆಟಪ ಇದೆಲ್ಲ ಅಂತಿರ್ತಾರೆ. ನಾವು ಮಾಡಿದ್ದನ್ನು ನೋಡಿ ನಂಗಾರ ನೋಡಿರ್ಬೇಕು. ಅವ್ ಮಾಡ್ಯಾನ ಅಂತ ಹೇಳ್ಬೇಕಾರೆ ಅವನಕ್ಕಿಂತ ಮೊದಲನೇ ಇದ್ದಂಗ ಆತ. ನಿಜವಾದ ಸುಖ ಹೊಂದ್ಬೇಕನ್ನೋರು ಇದನ್ನ ಚಂದಾಗಿ ವಿಚಾರ ಮಾಡ್ಬೇಕು ನೋಡ್ರಿ. ಅವ್ರಿಗೆ ಅಷ್ಟೇ ಹೇಳ್ಬೇಕು ಇದನ್ನ, ಬಾಕಿದವ್ರಿಗೆ ಇದನ್ನ ಹೇಳಕ್ ಹೋಗ್ಬಾರ್ದು. ಹೊಡೆದಾಡಕ್ ನಿಂದಿರ್ತಾವ. ಯಾಕ್ರಿ? ಕರೆ ಇದ್ದದ್ದು ಇದಕ್ಕಿದ್ದಂಗೆ ಹೇಳಿದ್ಲೆ ತಿಳ್ಕೊಂಡು ಸುಖ ಹೊಂದ್ಬೇಕನ್ನುವಂತ ಅಂತ ಇವ್ರಿಗೆ ಉತ್ಕಟ ಇಚ್ಛಾ ಇದ್ದವ್ರಿಗೆ ಅಷ್ಟೇ ಹೇಳ್ಬೇಕು. ಬಾಕಿದವ್ರಿಗೆ ಇದನ್ನ ಹೇಳೋ ಮಾತು ಮಾಡ್ಲಿ. ಕಂಡಲ್ಲಿ ಇದನ್ನ ಮಾತಾಡ್ಬೇಡ್ರಿ ಅಂತಿದ್ರು ಅಜ್ಜವ್ರು. ಅಹಂ ರೂಪಿ ಕರ್ಮದ ಹೊರತಾಗಿ ಮತ್ತೊಂದು ಕರ್ಮ ಯಾವುದೂ ಇಲ್ಲ. ಏನ್ ಅಹಂ ಭ್ರಾಂತಿನ ಆರಂಭ ಕ್ರಿಯೆ. ಮೊದಲಿಗೆ ನಾನು ಅನ್ನೋದು ಕ್ರಿಯಾ ನನಗೆ ತಾನು ಆಗ್ಲಿಕ್ಕೆ ಚಾಲುವಾಯ್ತು ನೋಡಿ. ಅಹಂ ಭ್ರಾಂತಿ. ನಾನು ಅನ್ನೋದು ಮೊದಲಿಗೆ ತನ್ನ ಇರುವಿಗಿನ ನಾನು ಅಂತ ಅನ್ಕೊಂಡು ಅನ್ಯದ್ದೇನೂ ಇದ್ದಿದ್ದಿಲ್ಲ ಅಲ್ಲಿ. ಅವಾಗ ನಾನು ಅಂತ ತನ್ನ ಇರುವಿಗಿನ ಮೊದಲಿಗೆ ನಾನು ಅಂತ. ಇದು ನಂತರದ ಭಾವ, ಇದು ಶರೀರ ಭಾವ, ಇವು ನಾನು ಹಿಂದಗಡೆ ಮಾಡ್ಕೊಂಡದ್ದು ಎಲ್ಲ. ಮೊದಲಿಗೆ ತಾನು ತನಗೆ ತಾನು ಅಂದದ್ದು ಆರಂಭ ಕ್ರಿಯೆ ಅಂತಾರೆ ಅದಕ್ಕೆ. ಏನ್ ಹರಿಹರ ಬ್ರಹ್ಮಾದಿಗಳನ್ನೂ ಸುಧಾ ನಿನ್ನ ಆಧಾರದ ಮೇಲೆ ತೋರಿದಂತ ತೋರಿಕೆಗಳು. ಏನ್ ಹರಿಹರ ಬ್ರಹ್ಮರು ನಿನ್ನ ಕಲ್ಪನೆಯ ತೆರೆಗಳು ಅಂದ.
ಜ್ಞಾನ ವಿಕೃತಿ, ಮೋಹನ ವಿಕೃತಿ, ವರ್ತನ ರೂಪಿ ವಿಕೃತಿಗಳು ಅಂತ ಕರ್ಮಗಳದಾವ. ಅಹಂಭಾವನ ತನ್ನ ಇದಕ್ಕೆಲ್ಲ ಕಾರಣ ಏನ್? ತನ್ನ ನಿಜಜ್ಞತ್ವವನ್ನು ಮರೆತು ನಾನು ಅಜ್ಞ ಅಂತ ತಿಳ್ಕೊಳ್ಳೋದ ಮೂಲ ಪ್ರಕೃತಿ. ಅದು ಅವಿದ್ಯೆ ಅಥವಾ ಮಾಯೆ ಅಂತಾರೆ ಇದಕ್ಕೆ. ಅರ್ವನೀಯನಾಗಿದ್ದು ನಾನು ನನ್ನನ್ನು ಮರೆತೇನೆ ಎನ್ನುವುದೇ ಅವಿದ್ಯೆ ಅಂತ. ಇಂದ್ರಿಯಗಳ ಮುಖಾಂತರ ಮನಸ್ಸನ್ನ ಹೊರಗೆ ಹರಿಬಿಡದೆ ತನ್ನ ನಿಜದ ಕಡೆಗೆ ಯಾವ ಹಿಂತಿರುಗಿಸ್ತಾನ ಅವಾಗ ಪ್ರತ್ಯಾಹಾರ ಸಿದ್ಧಿಸ್ತದ. ಏನ್? ವಿಷಯಗಳ ಕಡೆಗೆ ಹೋಗದಂಗ, ಆ ಇಂದ್ರಿಯಗಳ ಮುಖಾಂತರ ವಿಷಯಗಳ ಕಡೆಗೆ ಹೋಗದಂಗ ಮನಸ್ಸನ್ನ ತಡೆ ಹಿಡಿದು ಇದಕ್ಕೆ ಪ್ರತ್ಯಾಹಾರ ಅಂತಾರೆ. ಈ ಪ್ರತ್ಯಾಹಾರ ಸಿದ್ಧಿಸಿದಾಗ ಧ್ಯಾನ, ಮನಸ್ಸಿನ ಪ್ರತ್ಯಾಹಾರ ಆದಾಗ ಮನಸ್ಸಿಗೆ ಆರಾಮ ಇರ್ತೈತಿ. ಶರೀರಕ್ಕೆ ಪ್ರತ್ಯಾಹಾರ ಮಾಡಿದ್ರೆ ಶರೀರ ಆರಾಮ ಇರ್ತೈತಿ. ಹೌದಿಲ್ಲ? ಶರೀರ ಆರೋಗ್ಯ ಇಟ್ಕೋಬೇಕಂದ್ರೆ ಇದಕ್ಕೂ ಪ್ರತ್ಯಾಹಾರ ಬೇಕು. ಮನಸ್ಸು ಆರಾಮ ಇರ್ಬೇಕಂದ್ರೆ ಪ್ರತ್ಯಾಹಾರ ಮಾಡ್ಬೇಕಾಗತ್ತೆ. ಹೌದಿಲ್ಲ? ಅನಾವಶ್ಯಕ ಎಲ್ಲಿ ಬೇಕಲ್ಲೇ ತಿರ್ಗಾಕೈತೆ ಶರೀರ ಮನಸ್ಸಿಗೆ ನೆಮ್ಮದಿ ಕಳ್ಕೊಂಡ್ಬಿಡ್ತದೆ. ಅದಕ್ಕೆ ಮನಸ್ಸಿಗೆ ಪ್ರತ್ಯಾಹಾರ, ಶರೀರಕ್ಕೆ ಪತ್ಯಾಹಾರ ಅಂದಾಗ ಮನಸ್ಸನ್ನು ಆರಾಮ ಇರ್ತೈತಿ, ಶರೀರನೂ ಆರಾಮ ಇರ್ತೈತಿ. ಅವಾಗ ಇದನ್ನು ಸಾಧಿಸಕ್ ಬರ್ತೈತಿ. ಏನ್ ಅದನ್ನ ಪ್ರತ್ಯಾಹಾರ ಇಲ್ಲ. ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತ ಇವು ಆಂತರಿಕ ಅಭ್ಯಾಸ ಮಾಡ್ಬೇಕು ನಾವು. ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಯಮ, ನಿಯಮ, ಆಸನ, ಪ್ರಾಣಾಯಾಮ ಬಾಹ್ಯ ಸಾಧನಗಳು ಅಷ್ಟಾಂಗ ಯೋಗದೊಳಗೆ ಬರ್ತದೆ. ಇವು ಯಮ, ನಿಯಮ, ಆಸನ, ಪ್ರಾಣಾಯಾಮ ಬಾಹ್ಯ ಸಾಧನಗಳು. ಇವು ಅಂತರಂಗದ ಸಾಧನಗಳು. ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಏನ್ ಒಳಗ ಅಭ್ಯಾಸ ಇದ್ದಾವ, ಅಂತರಂಗದ ಅಭ್ಯಾಸದಾಗ ತೊಡಗ್ತಾವ. ನಿನ್ನ ವ್ಯವಹಾರ ಎಲ್ಲ ಸುರುಳಿ ಸಾಗ್ತಾವ. ಇವು ಆಸನ, ಪ್ರಾಣಾಯಾಮ ಇವೆಲ್ಲ ಅದಾವಲ್ಲ, ಹೊರಗಿನ ಇವನ್ನೆಲ್ಲ ವ್ಯವಹಾರ ಸರಳ ನಡೀತಾವ. ನಿನಗೆ ಬಾಹ್ಯ ಸಾಧನಗಳವರು ಯಮ, ನಿಯಮ, ಆಸನ, ಪ್ರಾಣಾಯಾಮ. ಯಮ ಅಂದ್ರೆ ಇವ ಏನ್? ಯಮ ಅಂದ್ರೆ ಶರೀರಾದಿಗಳು ಅನಿತ್ಯದವು, ಇವು ದುಃಖ ರೂಪದ ತಿಳ್ಕೊಂಡ ಅದ್ರ ಬಗ್ಗೆ ಸರಿಯಾದ ರೀತಿ ಒಳಗೆ ನಮ್ಮ ಜೀವನ ಸಾಗಿಸೋದು, ಯಾರಿಗೆ ತೊಂದರೆ ಆಗದಂಗೆ. ಏನು ಕಟ್ಕೊಂಡು ಹೋಗೋದೈತೆ ಅಂತಿರ್ತೀವಲ್ಲ, ಯಾಕ್ರಿ ಏನು 4 ದಿನದ ಜೀವನ ಇದು, ಅದ್ರ ಬಗ್ಗೆ ಉದಾಸೀನಾಗಿ ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ ಅಂತ ಬರ್ತೈತಲ್ಲ, ಅದು ಯಮ ಇದ್ರೊಳಗೆ ಬರ್ತಾವೆಲ್ಲ. ಯಮ ನಿಯಮಗಳ ಪಾಲನೆ ಏನ್? ಯಮ ನಿಯಮ, ಆಸನ. ಆಸನ ಅಂದ್ರೆ ಶರೀರ ಆರೋಗ್ಯ ಇರ್ತೈತಿ. ಇವನ್ನೆಲ್ಲ ಮಾಡೋದ್ರಿಂದ, ಪ್ರಾಣಾಯಾಮ ಮಾಡೋದ್ರಿಂದ ನಾಡಿಗಳ ಶುದ್ಧಿ ಅಕ್ಕವ. ಹೌದಿಲ್ಲ? ಅದ್ರ ಸಂಬಂಧ ಅವನು ಮಾಡ್ಬೇಕಂತ ಯಾರು ಬೇಡ ಅಂತಾರ ಅವ್ನು ಮಾಡಕ್, ಶರೀರ ಆರೋಗ್ಯ ಇಟ್ಕೊಳ್ಳೋ ಸಂಬಂಧ. ಆದ್ರೆ ಅದನ್ನ ಜ್ಞಾನ ಆಗೋದಿಲ್ಲ. ಮತ್ತಷ್ಟು ಶರೀರ ಭಾವ ಗಟ್ಟಿ ಆಕೈತಿ. ನೀ ಯಾರದೇನೋ ತಿಳುವಳಿಕೆ ಮಾಡ್ಕೊಳಕ್ ಬರೋದಿಲ್ಲ, ಬರೀ ಅವನ್ನ ಮಾಡ್ಕೊ. ಅದನ್ನೇ ಮಾಡ್ಕೋಬೇಕಂದ್ರೆ ಈ ಅಂತರಂಗ ಸಾಧನಗಳದಾವ. ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಇದನ್ನು ಹೊಂದ್ ಮಾಡಿದಾಗ, ಇವು ಸಿದ್ಧಿಸಿದಾಗ ನೀ ಯಾರದೇನೋ ನಿನ್ನ ಖಾತ್ರಿ. ಏನ್? ಅದಕ್ಕೆ ನಾವು ಇವು ಅಂತರಂಗದ ಸಾಧನಗಳನ್ನು ಅಳವಡಿಸ್ಕೋಬೇಕಾಗ್ತೈತಿ. ನಾವು ಯಾರಿದ್ದೇವೆ ಅನ್ನೋದು ಖಾತ್ರಿ ಮಾಡ್ಕೋಬೇಕಂದ್ರೆ. ಇಂದ್ರಿಯಗಳ ಮುಖಾಂತರ ಮನಸ್ಸು ಆ ವಸ್ತುವಿನ ಆಕಾರ ಆದಾಗ ಆ ವಸ್ತುವಿನ ಜ್ಞಾನ ನಮಗೈತಿ. ಏನ್? ಯಾವ ವಸ್ತುವಿನಲ್ಲಿ ಮನಸ್ಸು ನಿಲ್ಲೋದಿಲ್ಲ. ಯಾಕೆ? ಬೇಕಾದದ್ದು ಅಲ್ಲಿಲ್ಲ. ತನಗೆ ಬೇಕಾದದ್ದು ಸಿಗೋ ಮಠ ಮನಸ್ಸು ಏನ್ ಮಾಡಿದ್ರು ನಿಲ್ಲು, ಮತ್ತು ಚಂಚಲಾಗುದಿಲ್ಲ. ಬೇಕಾದದ್ದು ಆನಂದ, ಅದ ಅನುಭವಕ್ಕೆ ಬಂದಾಗ ಮನಸ್ಸಿನ ಚಂಚಲತ್ವೆಲ್ಲ ಹೋಗ್ತೈತಿ. ಮಂಗಲ ಸೂತ್ರ ಅಂದ್ರೆ ಸುಖದ ಸೂತ್ರ. ಏನ್? ಆ ಸೂತ್ರ ಹತ್ತು ಮಠ ರಾಟಾಳದ ಎತ್ತ ತಿರುಗಿದಂಗ ಹಂಗ ತಿರುಗುದ. ಈ ಅಹಂಭ್ರಮೆ, ಈ ಅಜ್ಞಭ್ರಮೆ ಏನು ಸುಳ್ಳು ಅಂತ ತಿಳ್ಕೊಳ್ಳಿಕ್ಕೆ ದೇವತೆಗಳು ಕೂಡ ಸಾಧ್ಯ ಇಲ್ಲ ಅಂತ. ಅವು ಅಜ್ಞಾನದ ಬಿದ್ದು ಹೊಳೆಯಾಡ್ತವೆ. ಏನ್? ಅಂತಹದ್ದನ್ನು ಮಾನವನಿಗೆ ತಿಳ್ಕೊಳ್ಳಿಕ್ಕೆ ಬರ್ತೈತಿ.
ಅದಕ್ಕೆ ಮನುಷ್ಯನ ಜನ್ಮ ಶ್ರೇಷ್ಠ ಅಂತ ಹೇಳಿದ್ದು. ಇದು ಇಲ್ಲದ್ದಾದ್ರೆ ಇದ್ದಂಗ ತೋರ್ತತಿ, ಉಳ್ಳದ್ದಾಗಿ ತೋರ್ತತಿ ಮಾಯೆ ಅನ್ನುವಂಥದ್ದು. ಖರೆ ಅನ್ನೋರಂಗ ನಮ್ಮನ್ನೆಲ್ಲ ತಲೆ ಕೆಳಗೆ ಮಾಡ್ತತಿ, ಇದೆಲ್ಲ ಭ್ರಾಂತಿ ಗಟ್ಟಿ ತಿರ್ಗಾಕ್ ಹಚ್ತತಿ. ಇದನ್ನು ವಿಚಾರ ಮಾಡಿ ನೋಡಿದಾಗ ಇಲ್ಲ ಇಲ್ಲ ಅನ್ನೋದು ಖಾತ್ರಿ ಯಾವಾಗ ನೀನು ತಲೆಯನ್ನು ಮಟ್ಟು ಬಿಡ್ತೈತಿ ನೋಡಿ. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊ, ಎಲ್ಲ ಕೆಲಸ ಬಿಟ್ಟಾರು ಮೊದಲು ಇದನ್ನು ಮಾಡ್ಕೊಡಿ. ನಾನು ಯಾರು, ಜಗತ್ತೇನು ಅಂತ ಅಜ್ಞಾನ ಏನದ ವಿಚಾರ ಮಾಡ್ಲಿಕ್ಕೆ ಆಸ್ಪದನ ಕೊಡೋದಿಲ್ಲ. ಏನೋ ಹಿಂದಿನ ಜನ್ಮದ ಪುಣ್ಯ ಇದ್ರೆ ಏನಾರ ನಿನಗೆ ಒಳದ್ರ ಹೊಡಿಬೇಕಿತ್ತು. ಮಾಯೆಯನ್ನು ಬಲ್ಲವರು ವಿಚಾರದಿಂದ ನೋಡಿದಾಗ ಇದಕ್ಕೆ ಅಸ್ತಿತ್ವನ ಇಲ್ಲ ಅನ್ನೋದು ಅವ್ರಿಗೆ ಅನುಭವ ಕೊಡ್ತದೆ. ವಿಚಾರ ಸಿದ್ಧ ಅಂದಾರಲ್ಲ, ವಿಚಾರ ಇಲ್ಲದಕ್ಕೆ ಇದೆಲ್ಲ ಖರೆ ಅಂತ ಅನಿಸ್ತದೆ. ವಿಚಾರ ಮಾಡಿ ನೋಡಿದಕ್ಕೆ ಅಸ್ತಿತ್ವ ಇಲ್ಲ. ನೃತ ಅಂದ್ರೆ ಸತ್ಯ, ಆ ನೃತ ಅಂದ್ರೆ ಸುಳ್ಳು. ಖಂಡಿತ ವೃತ್ತಿ ಇತ್ತಂದ್ರೆ ಆನಂದ ಅನುಭವ ಕೊಡ್ಬೇಕು. ಅಖಂಡ ಸಂಕುಚಿತ ದೃಷ್ಟಿ ಹೋಗ್ಬೇಕು ನೋಡು, ವ್ಯಾಪಕ ದೃಷ್ಟಿ ಬರ್ಬೇಕು. ಅವಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಕೊಡ್ತೈತಿ. ಅದಕ್ಕೆ ಭೂಮಾ ಅಂದಾರೆ. ಭೂಮಾ ಅಂದ್ರೆ ವ್ಯಾಪಕವಾದಂಥದ್ದು. ಭೂಮಾ ವೈ ತತ್ ಸುಖಂ ನಲ್ಪೇ ಸುಖಂ ಅಸ್ತು ಅಂತ. ವೃತ್ತಿ ಸಂಕುಚಿತ ಆತಂದ್ರೆ ಅಲ್ಲಿ ಅನುಭವ ಕೊಡ್ತೈತಿ. ವ್ಯಾಪಕ ವೃತ್ತಿ ಆದಾಗ ಅದು ಅನುಭವ ಕೊಡ್ತೈತಿ. ಪ್ರತಿಯೊಬ್ಬರಿಗೆ ಅದು ಅನುಭವ ಕೊಡ್ತೈತಿ. ಯಾವುದು ವ್ಯಾಪಕದ ಅದು ಸುಖರೂಪದ, ಯಾವುದು ಪರಿಚ್ಛಿನ್ನದ ಅದು ದುಃಖವನ್ನು ಕೊಡ್ತದೆ ನೋಡಿ. ಮುನಿ ಅಂದ್ರೆ ಯಾರಿಗಂತಾರೆ? ಸ್ವರೂಪದ ಮನನಶೀಲ. ಮುಪ್ಪಿನ ಕಾಲಕ್ಕೆ ಮುನಿ ವೃತ್ತಿ ಬರಬೇಕು ಅಂತ. ಯಾವಾಗಲೂ ನನ್ನ ಸ್ವರೂಪದ ಮನನ ಮಾಡ್ಕೊಂತ ಇರ್ಬೇಕು. ಶ್ರೀ ಶಿವಾವಸ್ಥೆಯೊಳಗೆ ಅಭ್ಯಾಸ ಮಾಡಿದ್ದನ್ನ ಮುಪ್ಪಿನ ಕಾಲಕ್ಕೆ ಅದನ್ನು ಮನನ ಮಾಡ್ಕೊಂತ ಕಾಲ ಕಳಿಬೇಕು. ಅಂದಾಗ ಇದು ಗಟ್ಟಿ ಆಗೈತೆ ನಮ್ಗೆ. ಮುನಿ ವೃತ್ತಿ ಬರ್ಬೇಕಂದ್ರೆ ಅದ್ರ ಅಭ್ಯಾಸ ಇದ್ರೆ ಬರ್ತದೆ ಒಮ್ಮಿಲೆ. ಮುಪ್ಪಿನ ಕಾಲಕ್ಕೆ ಇದೆಲ್ಲಿ ಎಲ್ಲಿ ಬರ್ಬೇಕು? ಬಾಳೆ ಚಿಂತೆ ಇದೆ, ಹೊರಗಿಂದ ಗದ್ದಲ. ಇದ್ರ ಬಗ್ಗೆ ವಿಚಾರ ಮಾಡೋರು ಯಾರು? ಎಲ್ಲಿಯೂ ಒಬ್ರು. ಮುಪ್ಪಿನ ಕಾಲಕ್ಕೆ ಇದು ಬರ್ಬೇಕಂತಂದ್ರೆ ಪೆನ್ಷನ್ ಆದ್ಮ್ಯಾಗ ಇದ್ರ ಚಿಂತನದೊಳಗೆ ಕಾಲ ಕಳೆಯೋರು ಎಷ್ಟು ಮಂದಿ ಇದ್ರು. ಅದಕ್ಕೆ ಮತ್ತಟ್ಟು ಹೊಸ ಹುರುಪ್ ಬರ್ತೈತಿ, ದುಡಿಬೇಕನ್ನೋದು ಹೌದಿಲ್ಲ? ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕಂತ ಬಡ್ಕೋತೈತಿ ಪೆನ್ಷನ್ ಆದ್ಮೇಲೆ. ಹೊರಗೆ ಏನಾರ ಮಾಡ್ಬೇಕು ಅನ್ನೋದು ಹುಮ್ಮಸ್ ಐತೆ. ಏನೂ ಇಲ್ಲಪ್ಪ, ಏನ್ ಮಾಡಿದ್ರು ಏನಿಲ್ಲ, ನನ್ನೊಳಗೆ ಐತೆ ಅಂತ ತಿಳ್ಕೊಂಡು ಉಳ್ಕೊಳ್ಳುವಂತ ನಮ್ಮ ಕೆಲಸ. ಈ ಶರೀರಕ್ಕೆ ಗಟ್ಟಿದ್ದಾಗ ಮಾಡ್ಕೋಬೇಕು ಇದನ್ನ ಕೆಲಸ. ಎಲ್ಲಾ ಶರೀರ ಎಲ್ಲ ಅಗದಿ ಜೀರ್ಣ ಆದ್ಮ್ಯಾಗ ಕೇಳಾಕಾಗೋಲ್ಲ, ಕುಂಡ್ರಾಕಾಗೋಲ್ಲ, ಏನ್ ಸಾಧಿಸಕ್ಕಾಗೋದಿಲ್ಲ. ವಯಸ್ಸಾಗಿದ್ದಾಗ ಏನಾದ್ರು ಸಾಧಿಸ್ಬೇಕು ನೋಡಿ. ವಯಸ್ಸಾದ್ಮ್ಯಾಗ ಮಾಡ್ಕೊಳ್ಳೋ ಕೆಲಸ ಅಲ್ಲ. ವಯಸ್ಸಿದ್ದಾಗಿದ್ರೆ ಸಂಗ್ರಹ ಮಾಡ್ಕೊಂಡು ಗಟ್ಟಿ ಮಾಡ್ಕೊಂಡಿದ್ರೆ ಮುಪ್ಪಿನ ಕಾಲಕ್ಕೆ ಮನನ ಮಾಡಕ್ ಬರ್ತೈತಿ. ಅಭ್ಯಾಸ ಮಾಡಿದ್ದ ಸಂಸ್ಕಾರ ನೀನು ಗಟ್ಟಿ ಇತ್ತಂದ್ರೆ ಇದನ್ನ ಮುಂದುವರ್ಸಕ್ ಬರ್ತೈತಿ. ಇಲ್ಲಾಂದ್ರೆ ಕುಂಡ್ರ ಗುಡ್ದಲ್ಲಿ ನೀನು ಇಲ್ಲಿ ಬರ್ಬಿಡುದಿಲ್ಲ. ಅದ ಹತ್ತಾಗ ಹೇಳ್ಕೊಂಡು ಹೋಗೈತಿ ಮತ್ತೆ ಯಾವ್ದಾರ ನೀವು ಮಾಡಿ. ಹಿಂದಿನ ಜನ್ಮದ ದುಡುಕಿತ್ತಂತ ಎತ್ತು ಹೋಗ್ಬಿಡುದಿಲ್ಲ. ಇದಕ್ಕೆ ನಿರಂತರ ಎಡೆಬಿಡದೆ ನಾವು ಪ್ರಯತ್ನ ಮಾಡಿದಾಗ ಇದು ನಮಗೆ ಸಿದ್ಧಿಸ್ತದೆ ನೋಡ್ರಿ. ಒಮ್ಮೆ ಯಾವಾಗಾರ ಹಿಂಗೆ ಮಾಡಿ ದಿನ ಮುಂಜಾನೆ ಸಂಜೆ ಮುದಟ್ಟು ಮಾಡಿರಲ್ಲ, ಯಾವಾಗಲೂ ಒಳಗ ಅಭ್ಯಾಸ ನಡಿಬೇಕು ಆಂತರಿಕವಾಗಿ. ಮಹಾತ್ಮರಾದವರೆಲ್ಲ ಏನ್ ಮಾಡಿದ್ರು? ಹೊರಗಿನ ಕಡೆ ಎಲ್ಲ ಕೊಟ್ರ, ಬಾಳೆದ ಕಡೆ ಅದು ಕೆಡ್ತೈತೆ ಅನ್ನೋ ಖಬರ್. ಅದನ್ನೇ ಕೆಡಬಂದು ಹಾರಿ ಗಿಡದು ಹೋಗಲ್ಲ. ನಮ್ಗೆ ಅದಕ್ಕೆ ನಮ್ಗೇನ್ ಬೇಕಾಗಿತ್ತು ಅದು ಒಂದ ಗುರಿ. ಹುಡುಕಿದ್ದನ್ನ ಒಳ್ಳೆ ನೋಡ್ಲಿಲ್ಲ. ಏನು ಅವ್ರ ಪ್ರಾರಬ್ಧ ಇದ್ದಂಗೆ ನಡಿತೈತಿ. ಅವ್ರ ಬಗ್ಗೆ ಹೆಂಗ್ರಿ ಅಂತ ಶರೀರ ಬಿಡೋ ಮುಂದೆ ಆಚಾರ ಹೆಂಗಪ್ಪ ಇದು ಸಂಕದ ಭವಿತವಿ ಬುದ್ಧನನ್ನು ಕೇಳಿದಂತ ಆನಂದನ ಶಿಷ್ಯ ಅವನ ಅಂತ್ಯ ಕಾಲಕ್ಕೆ ಹೆಂಗ ಸಂಘದ ಭವಿತವಿ ಅದ್ರ ಬಗ್ಗೆ ನಿನಗೆ ಯಾಕೆ ಚಿಂತೆ ಅಂದ್ರೆ
ನನ್ನಿಂದ ನಡೀತೈತೆ ಅಂತ ಯಾವ ತಿಳ್ಕೊಂಡಿರ್ತಾನೆ ನಾವು ಮಾಡೋಲ್ಲ ಅದರ ಚಿಂತೆ. ಯಾಕ್ರಿ ತಥಾಗತನಿಗೆ ಆ ಭಾವನಾನ ಇಲ್ಲ. ನಾ ಎಂದೂ ತಿಳ್ಕೊಂಡೇ ಇಲ್ಲ ಇದು ನನ್ನಿಂದ ನಡೀತೈತೆ ಅಂತ. ಆನಂದನು ಶಿಷ್ಯನಿಗೆ ಬುದ್ಧ ಹೇಳಿದ ಮಾತು ನನ್ನಿಂದ ನಡೀತೈತೆ ನಾವು ಮಾಡ್ಲಿಲ್ಲ ಅದು. ನಾ ಎಂದೂ ಅದನ್ನ ಇಲ್ಲ ನನಗೆ ಆ ಭಾವ ಇಲ್ಲ. ಆ ಜೀವಿಗಳ ಪ್ರಾರಬ್ಧ ಇದ್ದಂಗೆ ಇದೆ. ಶಿವಾನಂದಜ್ಜವ್ರು ಹಂಗ ಯಾರೋ ಹಿಂಗ್ ಮಾಡೋದು ಹೆಂಗ ಯಾಕೆ ಅದ್ರ ಬಗ್ಗೆ ಅವ ಜೀವಿಗಳ ಪ್ರಾರಬ್ಧ ಹೆಂಗಿರ್ತೈತೆ ಹಂಗ ನಡೀತೈತಿ. ಹಿಂಗ ನಡಿಬೇಕಂತೇನು ಯಾಕ್ರಿ ಹಿಂಗೆ ಇರ್ಬೇಕ್ರಿ. ಮನಿತಾನ ಇದು ಆಗಬಾರ್ದ್ರಿ ನಮ್ಮ ಹಿಂಗೆ ಕೂಡಿರ್ಬೇಕು ನಾವು ಅಂತ. ಟೈಮ್ ಬಂತಂದ್ರೆ ಯಾರ್ಯಾಗೂ ಟೈಮ್ ಬಂತಂದ್ರೆ ಯಾಕ್ರಿ ಇಡಾಕೈತಿ ಯಾಕ್ರಿ ಹಿಂಗೆ ಇರ್ಬೇಕಂತ ಆಶೀರ್ವಾದ ಮಾಡ್ಬೇಕ್ರಿ. ಯಾವ ಮಹಾತ್ಮ ಆಶೀರ್ವಾದ ಮಾಡಿದ್ರೆ ಇದನ್ನ ಇದ್ಕಿದ್ದಂಗೆ ಇಟ್ಕೊಳಕ್ ಹೋಗ್ತೈತಿ. ಕೆಡದಂಗೆ ಇಟ್ಕೊಳಕ್ ಆಗತ್ತೇನ ಇದನ್ನ ಸಾಯ್ದಂಗ ಮುದುಕ ಆಗದಂಗ ಆಶೀರ್ವಾದ ಮಾಡ್ರಿ ಅಂದ್ರೆ ಸಾಧ್ಯತೆನ? ಈ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೋಪ ನೀ ಅದ್ರ ಬಗ್ಗೆ ನಿಮ್ಗೆ ಅವರು ತಿಳುವಳಿಕೆ ಮಾಡಿಕೊಡ್ಬೋದು. ಅವ್ರ ಕರುಣೆಯಿಂದ ನಿಮ್ಗೆ ಅದ್ರ ಬಗ್ಗೆ ಎಚ್ಚರಿಕೆ ಕೊಡ್ತಾರೆ. ಇದು ನಿನಗಲ್ವ ಆಗಿದ್ದು ಏನಾರು ಆಗುವುದಿಲ್ಲ ನಿನ್ನಲ್ಲಿಲ್ಲ, ನೀ ಎಲ್ಲದರೊಳಗಾಗೈತಿ, ನಿನಗೆ ಏನು ಆಗಿಲ್ಲ ಅನ್ನೋದು ಅನುಭವದಿಂದ ನೋಡು. ಅನುಭವದ ಕಡೆ ಲಕ್ ಕೊಟ್ಟಾಗ ನಮ್ಗೆ ಇದು ಹೊಳಿತೈತಿ. ಏನ್ ಮತ್ತೆ ಯಾವ ಇಂದ್ರಿಯಗಳ ಮುಖಾಂತರ ಇದು ನಮ್ಗೆ ಹೊಳಿತಾನಿಲ್ಲ, ಅನುಭವಕ್ಕೆ ಗೋಚರ. ಏನ್ ಅನುಭವಕ್ಕೆ ಬರುವಂಗ ಚಿದ್ಗನ ಸುಖದಲ್ಲಿ ಇರಿಸುವಂತ ಗುರುಗಳಿಗೆ ಬೇಡ್ಕೊಂಡ ನಮಗೂ ಅನುಭವಕ್ಕೆ ಬರ್ಬೇಕು. ನೀ ಹೆಂಗ ಅನುಭವಕ್ಕೆ ನಮಗೂ ಹಂಗ ಅನುಭವಕ್ಕೆ ಬರುವಂಗ ಮಾಡಿಕೊಡು. ನಾವು ಒಪ್ಪಾರು ಕೂಡ ಇದ್ದ ಜಗಳ ನಮ್ದು ಅಂತಿದ್ರು ಅವ್ರು. ನೀ ಹೆಂಗ ಅದನ್ನು ಹೊಂದಿದಿ ನನಗೂ ಅದನ್ನು ಹಂಗ ಮಾಡಿ ಉಳ್ಕಿದ ಹೊರಗಿಂದ ಕೂಡ ನಾವು ನ್ಯಾಯ ಮಾಡ್ತಿದ್ದಿಲ್ಲ. ಏನ್ ಎಲ್ಲ ಬಿಟ್ಟು ಹೆಂಗ ನಮಗೂ ಅದನ್ನ ದಾರಿ ತೋರ್ಸಲ್ಲ, ಅದನ್ನು ಹೊಂದುವಂಗ ನಮಗೆ ಮಾರ್ಗದರ್ಶನ ಮಾಡೋದು. ನಿನ್ನಲ್ಲಿ ಆತ್ಮನಲ್ಲಿ ಏನೇನು ಆರೋಪ ಮಾಡ್ಕೊಂಡೇವ್ ನೋಡು ಅವನ್ನೆಲ್ಲ ತೆಗೆದು ಹಾಕುದ ನಮ್ ಕೆಲಸ. ಎಲ್ಲ ಕೈ ಬಿಟ್ಟಾಗ ಬಿಡ್ಲಿಕ್ಕೆ ಬಾರದಂತ ವಸ್ತು ಏನೈತಿ ಅದ ನೀನದಿ ಅನುಭವ ಕೊಡ್ತೈತಿ. ಪ್ರಕರ್ಷ ಜ್ಞಾನ ರೂಪಿ ಇರುವಿಗಿನ ಪ್ರಜ್ಞಾನ ಅಂತಾರ. ಏನ್ ಶರೀರ ಮೊದಲು ಮಾಡಿಕೊಂಡು ಈ ಜಗತ್ತೆಲ್ಲ ಖರೆ ಅನ್ನೋದು ವಿವೇಕಹೀನರ ಮಾತು. ಇವ್ಯಾಂಗ ಸುಳ್ಳಾಕಪ್ಪ ಇವ ಖರೆ ಅಂತೀವಿ ನಾವು. ವಿವೇಕಹೀನರಿಗೆ ಇದು ಖರೆ ಅನಿಸ್ತದೆ. ಯಾವನಲ್ಲಿ ವಿವೇಕ ಜಾಗೃತ ಆಕತಿ ಇದೆಲ್ಲ ಜಗನ್ ಮಿಥ್ಯದ ಅನ್ನೋದು ಅನುಭವ ಬರ್ತದೆ. ಶರೀರ ಯಾತ್ರಾ ಪ್ರಾರಬ್ಧ ಪ್ರಕಾರ ನಡೆಯುವಂಗ ನಡೀತಿರ್ತೈತಿ. ಅದ್ರ ಬಗ್ಗೆ ಯಾರೂ ಯೋಚನೆ ಮಾಡೋ ಕಾರಣನೇ ಇಲ್ಲ. ವಾಸನೆಗಳೆಲ್ಲ ಪೂರ್ಣ ನಾಶ ಆದಾಗ ಚಿತ್ತವೃತ್ತಿ ನಿರೋಧಕ್ಕೆ ನೋಡಿ. ಅದಕ್ಕೆ ಯೋಗ ಅಂತ ಚಿತ್ತವೃತ್ತಿ ನಿರೋಧಸ್ತು ಯೋಗ ಅಂತ ಹೇಳಿದ್ರು. ಪ್ರಾಣ ನಿರೋಧಸ್ತು ಯೋಗ ಅಂದಿಲ್ಲ, ಚಿತ್ತವೃತ್ತಿ ನಿರೋಧಸ್ತು ಯೋಗ ಅಂದ್ರ. ಬರೇ ಪ್ರಾಣಾಯಾಮ ಹವಾ ಬಿಗಿ ಹಿಡಿದ್ರೆ ವಾಸನ ನಾಶಕ. ಅವನು ಮುಗುನ್ಯಾನ ಗಾಳಿ ಒಳಗಿಲ್ಲ ವಾಸನ, ಮನಸ್ಸಿನ ಒಳಗದ. ಹಾವು ಯಾವಾಗಲೂ ಗಾಳಿ ಮ್ಯಾಗ ಇರ್ತೈತಿ, ಅದಕ್ಕೂ ಆಗ್ಬೇಕಾಯ್ತು. ಕಪ್ಪಿ ಯಾವಾಗಲೂ ಒಂದ ಆಸನ ಮ್ಯಾಗ ಇರ್ತೈತಿ, ಆಸನ ಮ್ಯಾಗ ಕುಂತ್ರಾಕೈತಿ. ಆಸನ ಹಾಕಿದ್ರೆ ಅದ ಕಾಯಂ ಆಸನ ಹಾಕಿದ್ ಜ್ಞಾನ ಆಕೈತೇನೆ. ಅದಕ್ಕೆ ಶಂಕರಾಚಾರ್ಯ ಮೂಗಿಗೆ ಯಾಕೆ ತ್ರಾಸ ಕೊಡ್ತೀವಿ, ನಾಸಿಕಾ ಪೀಡನವತ್ತಂದ. ಏನ್ ನಾವು ಶತೈರಪಿ 100 ವರ್ಷಗಟ್ಲೆ ನೀವು ಮಾಡಿರೋ ನಿನಗದ ಅನುಭವ ಬರೋದು.
ಇಂದ್ರಿಯಗಳ ನಮ್ಮನ್ನು ಸುಮ್ಮನೆ ಕುಂಡ್ರಿಸ್ಬಿಡ್ತಾವ, ವಾಸನ ಎಳ್ಕೊಂಡು ಹೋಗ್ತಾವು, ಎಳ್ಕೊಂಡು ಹೋಗಿ ಅಲ್ಲಿ ತೇಕಾಕಸ್ತಾವ ನಮ್ಮನ್ನೆಲ್ಲ. ಆದ ಕಾರಣ ಭಾಳ ಎಚ್ಚರದಿಂದ ಇರಬೇಕಾಗ್ತದೆ ನಾವು. ವಿವೇಕದಿಂದ ವಿವೇಕ ನಮ್ಮಲ್ಲಿ ಜಾಗೃತಿ ಇತ್ತಂದ್ರೆ ಎತ್ತು ಹೋಗಿ ಬಿಡುದಿಲ್ಲ. ಗುಣಾತೀತ ಇದ್ದವಾಗ ಗುಣಗಳನ್ನು ಹಚ್ಕೊಂಡು ಕುಂತೀವಿ. ನಿರ್ಗುಣ ಸ್ವರೂಪಿ ಅದು. ಏನ್ ಎಂದು ಕಳ್ಕೊಳ್ಳೋರು ನೀವು ವಿಭ್ರಾಂತಿ ಅಂತ. ಏನಿದ್ಯಾ ಅದನ್ನು ಬಿಟ್ಟು ಎಲ್ಲದನ್ನು ಆರೋಪ ಮಾಡ್ಕೊಂಡು ಕೂತಿ. ಈ ಆರೋಪಿತ ಭಾವ ತೆಗೆದಾಗ ನೀ ಆರಾಮ ಇರ್ತೀನಿ. ನೀ ಮಾಡ್ಕೊಂಡ ಆರೋಪ ನೀನ ಕೈ ಬಿಡ್ಬೇಕಾಗೈತಿ. ಯಾರ ಮಾಡಿದ್ದನ ಇದು ನೀನ ಮಾಡಿ ಅದನ್ನು ದೇವ್ರ ಮ್ಯಾಗ ಹಾಕ್ತಾನೆ. ದೇವ್ರು ಮಾಡ್ಯಾನ್ರಿ ನಾನು ಇನ್ನೊಬ್ಬ ಇಲ್ಲ, ನಾನು ನಿನ್ನ ಗಣ್ಯವಾಗಿ ಮಾಡಕ್ಕೆ ನಿನ್ನ ಹೊರತು ಮತ್ತೆ ಯಾರು ಇಲ್ಲ. ಇಲ್ಲ ತುರ್ಯಾವಸ್ಥೆಯನ್ನು ಹೊಂದಿದಾಗ ಈಗ ಜಾಗೃತ ವ್ಯವಹಾರ ನನಗೆ ಇಲ್ಲ ಇಲ್ಲ ಅನ್ನೋದು ಅನುಭವ ಬರ್ತದೆ. ಅಲ್ಲಿ ಯಾವಾಗಲೂ ಇಲ್ಲ ಇಲ್ಲ, ಯಾವ ಕಾಲಕ್ಕೂ ಇಲ್ಲ ಅನ್ನೋದು ಸಮಾಧಿಯನ್ನು ಹೊಂದಿದಾಗ ಗೊತ್ತಾಗ್ತದೆ. ಬರೇ ಇದು ಮಾಹಿತಿ ಆತ್ರಿ. ಮಾಹಿತಿಗೆ ತಕ್ಕಂಗೆ ನಮ್ಮ ಜೀವನದೊಳಗೆ ಇದನ್ನು ಅಳವಡಿಸ್ಕೊಂಡಾಗ ನಮಗಿದ್ರ ಲಾಭ. ಕೃತಿ ನಡಿಬೇಕಲ್ಲ. ಸರಿಯಾದ ಕೃತಿ ಆಚರಣೆಗೆ ಬಂದಾಗ ನಮಗೆ ತಿಳಿದೈತೆ. ಹೇಳಾಕಾರ ಭಾಳ ಶುದ್ಧ ಅದ, ಕೃತಿ ಒಳಗಿಲ್ಲ, ಫೇಲ್ ಅದಾನಲ್ಲಿ. ಶ್ರುತಿ ಅಚ್ಚಾಯಿ ಕೃತಿ ಕಚ್ಚಾಯಿ ಅಂತ ಹೌದಲ್ಲ. ಮಾತಾರ ಎಷ್ಟು ಚಂದ ಮಾತಾಡ್ತಾನಲ್ಲ, ನೀವು ಮಾಡೋದಾರ ಎಂಥ ಕಾರ್ಬಾರ ಮಾಡ್ತಾನೆ. ಮಾತದು ಕೇಳ್ಬಿಟ್ರೆ ತಡೆಯಲಿಕ್ಕೆ ಬಾಯಿ ತಕ್ಕೊಂಡು ಕೊಂಡಿರ್ತೀವಿ. ಅದು ಭಾಳ ಶಾಣ್ಯಪ್ಪ ಮಾತಿನಿಂದ. ಅದನ್ನ ಅನುಭವಕ್ಕೆ ತೊಗೊಂಡು ಹುಡ್ಕೋದು ಭಾಳ ಕಠಿಣ. ಮಾತಿನ ಬೌದ್ಧಿಕ ಜ್ಞಾನ, ಬೌದ್ಧಿಕ ತಿಳುವಳಿಕೆ ಆಗ್ತದೆ. ನಿಜವಾದ ಸುಖದ ಜ್ಞಾನ ಆಗ್ಬೇಕಂತಂದ್ರೆ ಈ ಮಾತು ಇವೆಲ್ಲ ಬಿಡಬೇಕಾಗ್ತದೆ. ಏನ್ ಅದು ಎಷ್ಟು ಅವಶ್ಯ ಇದ್ದಷ್ಟ ಮಾತುಗಳು, ಹಿತವಾದಂಥ ಮಾತು, ಮಿತ ಭಾಷೆಗಳಾಗಬೇಕು. ಏನ್ ಅತಿಯಾದ ಮಾತನ್ನ ಮಾತಾಡಕ್ಕೆ ಗೌರವ ಕಳ್ಕೋತೀನಿ. ಭಾಳ ಮಾತಾಡಕತ್ತಂದ್ರೆ ನಾವು ಗೌರವ ಕೊಡೋದಿಲ್ಲ. ಯಾರು ಕೊಡ್ತಾರವ? ಏನಪ್ಪ ಇದು ಅನಾಶಿನ ಚಾಲು ಆತಪ್ಪ ಇದಂತ, ಹೌದಿಲ್ಲ? ಅತಿ ಮಾತಾಡಕೈತಿಪ್ಪ ಇದೊಂದು. ಮಾತು ಮಿತವಾಗಿರ್ಬೇಕು, ಹಿತವಾದದ್ದಿರ್ಬೇಕು, ಹೌದಿಲ್ಲ? ಅವರು ಖಾಲಿ ಉಪರೇಟಿ ಮಾತು ವ್ಯರ್ಥ ಮಾತು ಮಾತಾಡಕ್ ಹೋಗುದಿಲ್ಲ ಅವ್ರು. ಏನ್ ನಾವು ಭಾಳ ಶಾನ್ಯಾರ ಅಂತ ತಿಳ್ಕೊಂಡು ಭಾಳ ಮಾತಾಡಕ್ ಹೋಗ್ತೀವಿ. ದೊಡ್ಡ ಶಾನ್ಯಾದಿ ಬಿಡಪ್ಪ ನೀ ಅಂತಾರ. ಹೌದು, ಈ ಮಾತಾಡ್ಲೇ ಇದ್ದವ್ರು ಯಾರು ಶಾನ್ಯಾನ ಇಲ್ಲಿ ಬಿಡ, ನೀನ ಶಾನ್ಯ ಭಾಳ ಇದೆ. ಹೌದಿಲ್ಲ? ಸುಮ್ಮನೆ ಕುತ್ಕೊಂಡು ಕೇಳ್ತಿರ್ತಾರ ಅವ್ರು. ಸುಮ್ಮನೆ ಇದ್ದವ ಶಾನ್ಯ, ಹೌದಿಲ್ಲ? ಈ ಮಾತಾಡು ಒಡ ಮಾತಾಡ್ಕಾರ ಇದ್ದದ್ದೆಲ್ಲ ಕಳ್ಕೊತಾವ. ಅಧ್ಯಾತ್ಮ ವಿಷಯವನ್ನು ಕೇಳ್ಬೇಕಾದ್ರೆ ಎದಿ ಗಟ್ಟಿರ್ಬೇಕಾಗೈತಿ, ಧೈರ್ಯಶಾಲಿ ಆಗ್ಬೇಕಾಗೈತಿ. ಬಲಹೀನರಿಗೆ ಅದು ಕೆಲಸ ಆಗುದಿಲ್ಲ ಅಂತಾರೆ. ನ ಯಮಾತ್ಮ ಬಲಹೀನ ಶಲಭ್ಯ ಅಂತ. ಏನ್ ಭಾವದ ಬಳಕೆಲ್ಲ ಹೋಗ್ಬೇಕು ಅಂದಾಗ ವೃತ್ತಿ ಬ್ರಹ್ಮಾಕಾರಕ್ಕೈತಿ. ಏನ್ ಭಾವರಹಿತ ಆದಾಗ ಅದರ ಅನುಭವ ಆಕೈತಿ. ಭಾವಾತೀತಮ್ಮ ಅಂತ ಅದಕ್ಕೆ ಅಂತಾರೆ. ಭಾವನೆಗೆ ಬಂದದ್ದೆಲ್ಲ ಅದು ಮಾಯಾನ ತೋರಿಕೆನ. ಅದು ಜೀವನ್ಮುಕ್ತರಿಂದ ಜೀವಿಗಳಿಗೆ ಬೋಧ ಮಾಡುವ ವೇಳೆ ಅದು ಪ್ರಾರಬ್ಧ ಕಣಸೋರವಾಗಿ ಇದ್ರೆ ಮಾತ್ರ ಸಮಾಧಿಯಿಂದ ಉತ್ಥಾನ ಆಗಿ ಬಂದು ಬೋಧ ಮಾಡ್ತಾರೆ. ಇಲ್ಲಾಂದ್ರೆ ಸಮಾಧಿ ಒಳಗೆ ಉಳ್ಕೊಂಡರು.
ಉಳ್ಕೊಂಡ್ಬಿಟ್ಟಾರ ಎಷ್ಟೋ ಮಂದಿ ಮಹಾತ್ಮರು. ಆಯಾ ಜೀವಿಗಳ ಪ್ರಾರಬ್ಧ ಇದ್ರೆ ಉತ್ಥಾನ ಆಗಿ ಬಂದು ಬೋಧ ಮಾಡ್ತಾರೆ. ಏನ್ ಸಂಬಂಧ ಐತಿಪ್ಪ, ಅದಕ್ಕೆ ನಾವು ಹೇಳ್ಬೇಕಾಗೈತಿ ಬಂದು ನಿಮ್ಗಂದ್ರ ಅದು. ಈ ನಾಡಿನ ಜನರಿಗೆಲ್ಲ ಸಂಬಂಧ ಇತ್ತು, ಬಂದು ಹೇಳ್ಬೇಕಾದ್ರೆ ಶರೀರ ಬರ್ತದೆ. ಎಲ್ಲಿತ್ತು ಶರೀರ, ಎಲ್ಲಿಗೆ ಬಂದ, ಇಲ್ಲಿ ಬಂದು ವಸ್ತಿ ಇದ್ದು, ಯಾಕ್ರಿ ಇವ್ರಿಗೆಲ್ಲ ಬೋಧ ಮಾಡೋ ಪ್ರಾರಬ್ಧ ಐತಿ, ಹೇಳ್ಬೇಕಾಗೈತಿ ಈ ನಾಡಿನ ಜೀವಿಗಳಿಗೆಲ್ಲ ಅಂತ ಹೇಳ್ತಿದ್ರು ಅವ್ರು. ಪ್ರಾರಬ್ಧ ಹೇಳ್ಕೊಂಬರ್ತೈತೆ ಅಂತ. ಇಲ್ಲಾಂದ್ರೆ ಹೇಳಕ್ ಹೋಗಿಲ್ಲ, ತಮ್ಮಗಳು ತಾವು ಉಳ್ಕೊಂಡ್ಬಿಡ್ತಿದ್ರು ಅವ್ರು. ಏನ್ ಯಾವುದೋ ಬಾಧೆ ನಮಗೆ ಆಗ್ಬಾರ್ದು ಅನ್ನೋಂಗಿದ್ರೆ ನಾವು ತನ್ನ ನಿಜ ಸ್ಥಿತಿಯನ್ನ ಹೊಂದಬೇಕಾಗತ್ತೆ. ತಾನಾರಮುದನ್ನು ಕಂಡುಕೊಂಡಾಗ ಎಳ್ಳಷ್ಟು ದುಃಖಿಲ್ಲದಂಥ ಅಪಾರವಾದ ಆನಂದದ ಅನುಭವ ಶುರುವಾಗೈತಿ. ಇದನ್ನು ಯಾರು ಹೊಂದಿರ್ತಾರ ಅವರ ಮಾರ್ಗದರ್ಶನ ನಮಗೆ ಅತ್ಯವಶ್ಯ ಬೇಕಾಗೈತಿ. ಅವರ ಸಂಪರ್ಕದೊಳಗೆ ಇರ್ಬೇಕು ಯಾವಾಗಲೂ. ಪೂರ್ಣ ಸ್ಥಿತಿಯನ್ನು ಹೊಂದುವವರೆಗೂ ಗುರುವಿನ ಸಂಪರ್ಕವನ್ನು ಬಿಡಬಾರ್ದು ಅಂತ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ. ನಾವೆಲ್ಲ ಬಾಳೆದ ಗುಲಾಮಗಿರಿಯೊಳಗೆ ಸಿಕ್ಕೊಂಡು ಕೂತೀವಿ. ಬಾಳೆದ ಗುಲಾಮ ಹೌದಿಲ್ಲ. ಗುರುವಿನ ಗುಲಾಮರು ಯಾರ್ದು? ಗುರುವಿನ ಆಜ್ಞೆಯನ್ನು ಪರಿಪಾಲನೆ ಮಾಡೋರು ಯಾರ್ದು? ಯಾರು ಗುರುಗಳು ಹೇಳಿದ ಮಾತಿನ ನಂಬಿಕೆ ಇಟ್ಕೊಂಡು ಅದ್ರಂಗ ಆಚರಣೆಯೊಳಗೆ ತಗೋತಾರ, ಅವ್ರಿಗೆ ಲಾಭ ಆಕೈತಿ. ಶ್ರದ್ಧಾ ಬೇಕಲ್ಲ, ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಲ್ಲ. ನೆಮ್ಮದಿಯಿಂದ ಇರ್ಬೇಕಂದ್ರೆ ನೀವು ಯಾವ ಕರ್ಮದ ಗೊಡವಿಗೂ ಹೋಗಾಕೋರು. ಕರ್ಮದಿಂದ ಬಲೆ ಬಂದ ಪರಿಯದು ನಿರ್ಮಲ ಜ್ಞಾನದಿಂದಲೇ. ಇದು ತಿಳುವಳಿಕೆಯ ಫಲ, ಯಾವ ಕರ್ಮದ ಫಲನೂ ಅಲ್ಲ. ಕರ್ಮದ ಫಲ ಅದು ಅನಿತ್ಯ ಐತಿ, ಜ್ಞಾನದ ಫಲ ನಿತ್ಯವಾದದ್ದು. ನಿತ್ಯ ಸುಖದಿಂದ ಇರ್ಬೇಕನ್ನೋಂಗಿದ್ರೆ ನಿನಗೆ ತಿಳುವಳಿಕೆನೇ ಬೇಕು. ಅಜ್ಞಾನದ ಮೂಲಕ ಅನ್ಯಥಾ ಜ್ಞಾನ ಗಟ್ಟಿಯಾಗ್ಬಿಟ್ಟೈತಿ. ಈ ಅಜ್ಞಾನವನ್ನ ತೆಗೆದು ಹಾಕಿಬಿಟ್ಟಾಗ ಅನ್ಯಥಾ ಜ್ಞಾನ ತಾನ ಹೋಗ್ತೈತಿ ನೋಡಿ. ಎದ್ರ ಬಗ್ಗೆ ಅಜ್ಞಾನ? ನಿನ್ನ ಬಗ್ಗೆ ಅಜ್ಞಾನ. ನೀ ಯಾರಿದ್ದೆ ಅನ್ನೋದು ಗೊತ್ತಿಲ್ಲದೆ ಅದನ್ನು ಗೊತ್ತು ಮಾಡ್ಕೋದು ಅಜ್ಞಾನ. ದ್ವೈತ ಭಾವ ತೆಗೆದ ಆರತಿ ಮಾಡುವಂದಾಗ, ದ್ವೈತ ಭಾವ ಠಾಕುನಿ ಆರತಿ ಕರುವಂತ ಮರಾಠಿ ಸಂತರು ಹೇಳ್ಯಾರ. ದ್ವೈತ ಭಾವನೆಯನ್ನು ತೆಗೆದಾಕದು. ಎಲ್ಲರೂ ದ್ವೈತ ಭಾವ ಇಟ್ಕೊಂಡು ಆರತಿ ಮಾಡೋರು. ಭೇದ ಭಾವ ಬರ್ತೈತೆ ಅಲ್ಲಿ. ಏನ್ ಅದ್ವೈತ ಮೇವಾ ಭಯಂ ಅಂತ ಯಾಕಂದ್ರೆ ಎರಡಿಲ್ಲದ್ದು ಅದು ಅದ್ವೈತ ಅಂದ್ರೆ. ದ್ವೈತ ಅಂದ್ರೆ ಎರಡಿದ್ದದ್ದು. ನೀ ಗುಡಿ ಕಟ್ಸಿನೇ ಗದ್ಗಿ ಕಟ್ಸಿನೇ ಅನ್ನೋದೆಲ್ಲ ಭ್ರಾಂತನ ವಿಷಯ. ದೇವ್ರಿಗೆ ಎಂದಾರ ಗುಡಿ ಕಟ್ಟಾಕ್ ಬರ್ತೈತ? ನೀ ಕಟ್ಟ್ಯಾನಂತ ಬಂದ ಅಲ್ಲಿ ಉಳಿಬೇಕನು ದೇವ್ರ ಗುಡಿ? ಅವಶ್ಯಕತೆ ಇಲ್ಲ ಅವಾಗ. ಅದನ್ನ ಏನೇನು ಅಂತ ಮಾಡ್ತಿರ್ತಾರೆ. ಏನು ನೆಳ ಮಾಡ್ರಪ್ಪ, ಬಿಸಿಲಾಗ ನಿಂತಾರೋ ಕಲ್ಲು ಮೂರ್ತಿಗೆ ಅವ್ರಿ ಅವಕ್ಕೆ ಅವಶ್ಯಕತೆ ಐತೇನ? ಅದಕ್ಕೆ ಜೀವ ಐತೇನ ಅದಕ್ಕೆ? ಈ ಶರೀರ ತಾದಾತ್ಮ್ಯ ಭಾವ ಉಳ್ಳವರಿಗೆ ಸಂಕಟ ಹೋಗೈತೆ ನೋಡ್ಕೋರಿ. ಶರೀರ ನಾನಲ್ಲ ಅಂತ ಅದಕ್ಕೆ ತಿಳಿದು ಯಾವಾಗ ಕೈ ಬಿಡ್ತಾನ ಅವಾಗ ಎಲ್ಲ ಸಂಕಟ ತಪ್ಪಿ ಹೋಗ್ತೈತಿ. ನಾನು ಇದ್ದೇನೆ ಅನ್ನೋದು ಅನುಭವಕ್ಕೆ ಬಂದಾಗ ಈ ಶರೀರ ಸಂಬಂಧ ತಪ್ಪಿಸ್ಕೊಂಡದ್ದು ಬಿಡ್ತಾನೆ, ಹಿಡ್ಕೊಂಡದ್ದು ಬಿಡ್ತಾನೆ. ನಾ ಯಾರಿದ್ದೇನೆ ಅನ್ನೋದು ಅನುಭವ ಗಟ್ಟಿ ಆದಾಗ ಈ ಶರೀರ ಸಂಬಂಧ ಎಲ್ಲ ತಪ್ಪಿ ಹೋಗ್ಬಿಡ್ತದೆ. ಒಳಗೆ ಆಂತರಿಕವಾಗಿ ಬ್ರಹ್ಮಚರ್ಯ ನಡಿಬೇಕು ನೋಡ್ರಿ. ಅಂದಾಗ ಶಾರೀರಿಕ ಬ್ರಹ್ಮಚರ್ಯ ತಾನೇ ತಾನ ನಡೀತೈತಿ. ನಿದ್ರೆ ಜೋರ್ ಬಂದಾಗ ಹೊರಗಿನ ಕೆಲಸ ಏನ್ ಮಾಡ್ತೀರಿ ನೀವು? ಹಂಗೆ ಬ್ರಹ್ಮದ ಕಡೆ ಲಕ್ಷ್ಯ ಇದ್ದವರು ವ್ಯವಹಾರಿಕ ಎಚ್ಚರಿಕೆ ಕಡೆ ಲಕ್ಷ್ಯ ಕೊಡುವುದೂ ಇಲ್ಲ. ಅವರು ಯಾವಾಗಲೂ ಒಳಗೆ ಇರುವಿನ ಅನುಸಂಧಾನದಾಗ ತೊಡಗ್ತಾರೆ. ಎರಡನ್ನೂ ಭಾವ ಅಂದ್ಕೂಲೆ ನೀತಿ ಅನೀತಿ ಇರ್ತೈತಿ ಅನ್ನೋದು ಇರ್ತೈತಿ.
ಒಂದು ಅನ್ನೋದಿದ್ದಾಗ ನೀತಿನೂ ಇಲ್ಲ ಅನೀತಿನೂ ಇಲ್ಲ ಅಂತ. ನಿಜವಾದ ಬ್ರಹ್ಮಚಾರಿ ಯಾವತ್ತಾನ ಅವನು ಬ್ರಹ್ಮದಲ್ಲಿನೇ ಇರ್ತಾನೆ. ಬ್ರಹ್ಮಚರತಿ ಇತಿ ಬ್ರಹ್ಮಚಾರಿ. ಯಾವನ ಮನಸ್ಸು ಬ್ರಹ್ಮ ಭಾವದಲ್ಲಿ ನೆಲೆಯಾಗಿ ನಿಂತಿರ್ತೈತಿ ಅದಕ್ಕೆ ನಿಜವಾದ ಬ್ರಹ್ಮಚಾರಿ ಅಂತ. ಮದುವೆ ಮಾಡ್ಕೊಳ್ಳೇ ಇದ್ದ ಅವಾಗ ಬ್ರಹ್ಮಚಾರಿ ಅನ್ನೋದಿಲ್ಲ. ಅವ ಮದುವೆ ಮಾಡ್ಕೊಳ್ಳೇ ಇದ್ದಾವ ಅಷ್ಟ ಅವನು ಬ್ರಹ್ಮಚಾರಿ ಅಂತ ಅನ್ಬೇಕಾದ್ರೆ ಇದರ ಅರ್ಥ ಬ್ರಹ್ಮ ಭಾವದಲ್ಲಿ ಮನಸ್ಸು ನೆಲೆಯಾಗಿ ನಿಲ್ಲುವಂತ ಪ್ರಯತ್ನ ಮಾಡೋದು ಅವಾಗ ಬ್ರಹ್ಮಚಾರಿ ಅಂತ. ಹೆಸರಿಗೆ ಬ್ರಹ್ಮಚಾರಿ ಅಂದ್ರೆ ಯಾಕ್ರಿ? ಅವನು ಮದುವೆ ಮಾಡ್ಕೊಂಡಿಲ್ಪ ಇವ ಬ್ರಹ್ಮಚಾರಿ ಅಂತ. ಅದಕ್ಕೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಏನ್ ನಿದ್ರೆ ನಿದ್ರಿಸೊಂದು ಜೋರು ಬಂತಂದ್ರೆ ಹೊರಗಿನ ಕೆಲಸ ಏನ್ ಮಾಡ್ತೀವಿ ನೀವು? ಏನು ಮಾಡಕ್ ಹೋಗುದು ಎಲ್ಲ ಕೈ ಬಿಡ್ತೀವಿ ನಿದ್ದೆ ಬಂದು ಹೊತ್ನ್ಯಾಗ. ಹಂಗ ಬ್ರಹ್ಮನ ಕಡೆ ಅದನ್ನು ಅನುಭವ ತಗೋಕೊಂಡು ಉತ್ಕಟ ಇಚ್ಛಾ ಆತಂದ್ರೆ ವ್ಯವಹಾರಿಕೆ ಎಚ್ಚರಿಕೆ ಎಲ್ಲ ಹೋಗ್ಬಿಡ್ತೈತಿ. ಈ ಕಡೆ ಲಕ್ಷ ಹೋಗ್ಬಿಡ್ತೈತಿ. ಆ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ಅನ್ಯ ಭಾವನೆಯನ್ನು ತಾಳಿದ್ದ ಎಲ್ಲಾ ದುಃಖಕ್ಕೆ ಮೂಲ ಕಾರಣ ನೋಡ್ರಿ. ಎಲ್ಲಿವರೆಗೆ ಏನಕ್ಕೆ ಏನಾರು ಮಾಡ್ಕೊತ ಹೋಗ್ಯ ನೋಡ್ರಿ ಅಲ್ಲಿ ತನಕ ದುಃಖ ನಮಗೆ ಬಿಡುದಿಲ್ಲ. ಈ ಶರೀರ ಬಿಟ್ಟ ನಂತರ ಪುನಃ ಯಾವ ಶರೀರ ಪ್ರಾಪ್ತ ಆಗ್ತೈತೆ ಹೇಳಿಕೆ ಬರುದು. ಅದಕ್ಕೆ ಸದ್ಯಕ್ಕೆ ನಮ್ಮ ಕೆಲಸ ನಾವು ಮಾಡ್ಕೋಬೇಕು ನೋಡ್ರಿ. ಮನುಷ್ಯನ ತಯಾರಿದ್ರೆ ಯಾವಾಗ ಬೇಕು ಅವಾಗ ಅದನ್ನು ಪಡಿಲಿಕ್ಕೆ ಬರ್ತದೆ. ಮದುವೆ ಆಗಲಿ ಆಗದೇ ಇರಲಿ ಮನುಷ್ಯನ ತಯಾರು ಒಂದು ಇದ್ರ ತೀರ್ತು ನೋಡ್ರಿ. ಹಠ ಮಾಡಿ ಮಠ ಕಟ್ಟಬೇಕಂತ. ಮಠ ಅಂದ್ರೆ ಶಾಶ್ವತವಾದಂಥ ಸುಖ. ಕಲ್ಲು ಮಣ್ಣಿನಿಂದ ಗಚ್ಚಿನಿಂದ ಕಟ್ಟುವುದಲ್ಲ. ಎಲ್ಲರೂ ಕಲ್ಲು ದುಂಡಿ ಒಟ್ಟಾಗಿ ಸಹಾಯಕಾರ ಹೊರತು ನಿಜವಾದ ಮಠ ಕಟ್ಟಬೇಕಂತ ಯಾಕ್ರಿ? ಶಾಶ್ವತ ಸುಖದ ಅನುಭವದಾಗ ಇರ್ಬೇಕನ್ನೋರು ಎಷ್ಟು ಬಂದಿದ್ರಿ? ನಿನ್ನ ನಿಜ ಸ್ಥಿತಿ ಒಂದು ಮಠ ಇದು ನಿರಂತರ ಪ್ರಯತ್ನ ನಡೆದ ಜಗತ್ತೆಲ್ಲ ನಿನ್ನಲ್ಲೇ ತೋರ್ತೈತಿ, ನಿನ್ನಲ್ಲೇ ನಾಡಾಗ್ತೈತಿ. ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದನ್ನ ನಿಜವಾದ ಸಿದ್ಧಿ. ನೀವು ಹೊರಗೆ ಏನಾರ ಪವಾಡ ಸಿದ್ಧಿ ಮಾಡ್ಕೊತ ಕೊಡುದು ಇದು ವ್ಯವಹಾರ ಕುಂಠಿತ ಆಗೈತೆ. ಅವಕ್ಕೆಲ್ಲ ಆಶೆಗೆ ಬಿದ್ದ ನೀವು ಇದು ಮುಂದೆ ಅಭ್ಯಾಸದಾಗ ನೀನು ತೊಡಗಕ್ಕೆ ಆಗುದಿಲ್ಲ. ನೀನು ಆ ಸಿದ್ಧಿ ಮಾಡ್ಕೊಂತ ಬರೀ ಅದ್ರ ಕಡೆನೇ ಲಕ್ಷ ಹೋತಾನೆ. ಅದಕ್ಕೆ ಮಹಾತ್ಮರು ಎಲ್ಲ ಕೈ ಬಿಟ್ರು ಅವನು. ನಿಜಗುಣ ಅವ್ರ ಗ್ರಂಥ ನೋಡಿ ಮಡವಾಳಾಚ ಅಯ್ಯೋ ಮರಾಯ ನಾನು ಇದನ್ನ ಯಾಕೆ ಮಾಡಕ್ ಹೋಗಿ ನಂಗೆ ನೀ ಸಿಕ್ಕಿಬಿಟ್ಟಿದ್ರು ಮತ್ತೆ ಕಾಶಿಗೆ ಹೋಗುವ ಅವಶ್ಯಕತೆ ಇದ್ದಿಲ್ಲ ಅಂದ್ರೆ ಮೊದಲ ನನಗೆ ಇದು ಹೊಳಿಲಿಲ್ಲ ಅಂತ. ಪಾಂಡಿತ್ಯ ಅಹಂಕಾರ ಸಿದ್ಧಿಗಳನ್ನು ಮಾಡೇನ ಅನ್ನೋದು ಅಹಂಕಾರ. ನನ್ನಂಗ ಯಾವ್ದಾನ ಯಾಕ್ರಿ? ಅವೆಲ್ಲ ದೊಡ್ಡ ಅಹಂಕಾರ ಪಿಸಾಚಿಯಾಗಿ ತಿರುಗು ಪಡೆ ಬ್ರಹ್ಮ ರಾಕ್ಷಸಕ್ಕವು. ಎಲ್ಲ ಗೊತ್ತಿರ್ತೈತೆ ಅವು. ಯಾಕ್ರಿ? ಎಲ್ಲ ಇದನ್ನ ಮಾಡಿ ನಾವು ಅಹಂಕಾರ ಬಂತಂದ್ರ ನಾನ ಮಾಡೇನನ್ನೋ ಭಾವ ಬಂದ್ರೆ ಅಹಂಕಾರ ಮತ್ತೆ ಜನ್ಮ ಬರ್ತೈತಿ. ನನಗೆ ನಾನು ನನ್ನದು ಅಂತ ತಿಳ್ಕೊಂಡ ಏನ್ ದೊಡ್ಡ ಅಹಂಕಾರ ಬೆಳ್ಕೊಂತ ಬರ್ತೈತಿ. ಹಂಗೆ ಹೆಂಗ ನಾನು ಜಗತ್ತಿನ ಹೊಗಳಿಕೆ ಹೆಚ್ಚಕತಿ ಹಂಗ ಅಹಂಕಾರ ಬಂದಂಗ. ಮದ್ವೆ ಆಗ್ಲಿ ಆಗದೇ ಇರ್ಲಿ ಮನುಷ್ಯನ ತಯಾರಿ ಒಂದಿದ್ರೆ ತೀರ್ತು ನೋಡ್ರಿ.
ಎರಡನೇದವ್ರು ಯಾರಾದರೂ ನಿಮಗೆ ಪೀಡಾ ಕೊಟ್ಟರೆ ಅದನ್ನು ಸಹ ಮಾಡ್ಕೊಳಕ್ಕೆ ಕಲಿಬೇಕು ನೋಡ್ರಿ. ಅಧ್ಯಾತ್ಮದೊಳಗೆ ಮೊದಲೇದಿದು ಸಹನ ಮಾಡ್ಕೊಳ್ಳೋದು, ತಾಳ್ಮೆಗಿಂತ ತಪಮಿನ್ನುಂಟೆ ಅಂದ್ರೆ. ಕಷ್ಟ ಬಂದರೆ ತಾಳು, ದುಷ್ಟರ ನುಡಿಗಳನ್ನು ತಾಳು. ಸುಮ್ಮನೆ ಏನೇನಾರ ಅಪವಾದ ಕೊಡ್ತಿರ್ತಾರೆ, ಅದಕ್ಕೆಲ್ಲ ಸ್ವಲ್ಪ ಆಗ್ತದೆ. ಏನ್ ಎರಡನೇದವ್ರು ಪೀಡಾ ಕೊಡೋದು ವರ್ಜಿ ಮಾಡನಿ. ನೀ ಏನು ಮಾಡ್ತೀಯ ಅದನ್ನ ನಿನಗೆ ದಶಗುಂತಾಗಿ ಬರ್ತೈತೆ ನೋಡ್ರಿ. ಎರಡನೇದವ್ರು ನಿಮ್ಗೆ ಪೀಡಾ ಕೊಟ್ಟೋದನ್ನ ಸಹನ ಮಾಡ್ತೀರಿ. ತಿಳುವಳಿಕೆಯಿಂದ ಮನಸ್ಸು ಮುಚ್ಚಬೇಕು. ಕಣ್ಣು ಮುಚ್ಚಿದ್ರೆ ಅದು ಹೋಗುವುದಿಲ್ಲ ಇದು. ಅವಾಗ ನಿರ್ವಿಕಲ್ಪ ಇರುವಿನ ಅನುಸಂಧಾನ ನಡೆದೈತಿ. ತಿಳುವಳಿಕೆಯಿಂದ ಮನಸ್ಸು ಮುಚ್ಚಿದಾಗ, ಕಣ್ಣು ಮುಚ್ಚಿದ್ರೆ ಅದು ಧ್ಯಾನ ಕಲ್ಪನಾ ಹಾಕೊಂತ ಕುಂಡಿರ್ತೈತಿ. ಕಲ್ಪನಾದಿಗಳ ಕಾಟ ಹೆಚ್ಚರಿ ಕಣ್ಣು ಮುಚ್ಚಿದ್ರ ಅಂತಿದ್ರು ಅಜ್ಜವ್ರು. ಕಣ್ಣು ತೆಗೆದ ಧ್ಯಾನ ಕುಂದಿರ್ಬೇಕು ಅಂತ. ಕಣ್ಣು ಮುಚ್ಕೊಂಡ್ರೆ ಭಾಳ ಕಲ್ಪನಾ ಕಾಡ್ತಾವ ನಮ್ಗೆ. ಅವ್ರ ರೂಢಿ ಯಾವಾಗಲೂ ಕಣ್ಣು ತಕ್ಕೊಂಡು ಶರೀರ ಬಿಟ್ಟ ಮ್ಯಾಗ ತೆಗೆದು ಕಣ್ಣು ಹಂಗೆ ಇದ್ವು ಅಂತ ಅಜ್ಜವ್ರು. ಅವನು ಇದನ್ನ ಹೆಚ್ಚೆಚ್ಚೆ ಪ್ರಯತ್ನ ಮಾಡ್ಯಾರಂತ ಅವ್ನು ಕೂಡಿಸ್ಬೇಕಂತ. ಕೂಡುದಿಲ್ಲ, ಅವ್ನಿಗೆ ಗುದ್ದಾಡಬೇಡ್ರಿ ಅಂತ ಹೇಳಿದ್ರು ಕೇಳಿಲ್ಲ, ಮಾಡಾಕ್ ಹೋದ, ನಿಂದಿರ್ಲಿಲ್ಲ ಅದಂದ್ರೆ ಅಜ್ಜವ್ರು. ಏನ್ ಅವ್ರ ಶರೀರ ಬಿಟ್ಟಾಗ ಅಲ್ಲೇ ಇದ್ರಂತೆ ಅಜ್ಜವ್ರು. ಏನ್ ಅವರು ನೋಡಿ ಅವಾಗ ಈ ಕಡೆ ಲಕ್ಷ್ಯ ಹೋಗಿದ್ದು, ಅವ್ರದ್ದು ದೃಷ್ಟಿ ಏಕಾಗಿತ್ತು. ಏಕಾದ ಕೂಡಲೇ ಚಂದ ಈ ಕಡೆ ಹಿಂಗೆ ಚೆಲ್ಲಿ ಬಿಟ್ಟಾರ ಅವ್ರ. ಮಗನ್ ನೋಡಿ ಚಂದ ಹಿಂಗೆ ಹೊಳಿಸ್ಬಿಟ್ರು ಅವ್ರು ಶಿವಾನಂದ ಅಜ್ಜವ್ರು. ಮಗನ ಸಹಿತ ನೋಡ್ಲಿಲ್ಲ ಅವ್ರು. ಎಷ್ಟು ಕೆಡಕಾಗಿರ್ಬೇಕು ಅವ್ರಿಗೆ. ಹಿಂಗ್ ಹುಡ್ಸಿದ್ರ ಅಂದ್ರ ಅಜ್ಜಾರ. ಏನ್ ಮಾಡ್ತಿ, ಇಂಥ ಜಗತ್ತಿಲ್ಲ. ಹಿಂಗೆಲ್ಲ ತದ್ವಿರುದ್ಧ ಅಂತ ಜನಾಂಗನೂ ಐತಿಲ್ಲ. ಈ ಬರೀ ಇದು ಜನ ನೀನು ಸ್ವರೂಪ ಜ್ಞಾನ ಮಾಡ್ಕೊಂಡಾಗ ಮಾತ್ರ ನಿನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ ಆಕೈತಿ. ಯಾಕೆ ಜಗತ್ತೆಲ್ಲ ಅವನಲ್ಲೇನ ಇರ್ತದೆ. ಯಾವ ಏನ್ ಮಾಡ್ತಾನ ಅದು ಕಲ್ಯಾಣನ ಪೂರ್ಣ ಸ್ಥಿತಿಯನ್ನು ಹೊಂದಿದ ಮ್ಯಾಗ. ಪೂರ್ಣ ಸ್ಥಿತಿಯನ್ನು ಹೊಂದಿದ ಮ್ಯಾಗ ಅವನು ಏನ್ ಮಾಡ್ತಾನ ಅವನಿಂದ ಜಗತ್ತಿಗೆ ಕಲ್ಯಾಣ. ಕೆಡಕಂತಿ ಅಕಲ್ಯಾಣ ಅನ್ನೋದು ಆಗುವುದನ್ನ ಇಲ್ಲ ಸಮಾಧಿ ಹೊಂದಿದ ಮಹಾತ್ಮನಿಂದ. ಅವನು ಆ ಕೃತಿಗಳೆಲ್ಲ ಒಳ್ಳೆಯ ಕೃತಿಗಳೇ ನಡೀತಾವ, ಕೆಡಕಂತಿ ಆಗುದಿಲ್ಲ ಅವನು. ಆ ಸ್ಥಿತಿ ಮುಟ್ಟಿದ ಮ್ಯಾಗ ಕೆಡಕ್ ಮಾಡ್ಬೇಕನ್ನೋ ಭಾವನೆ ಬರುದಿಲ್ಲ. ಕೆಡಕ್ ಮಾಡದವ್ರ ಸಹಿತ ಒಳ್ಳೇದನ್ನು ಮಾಡೋದನ್ನು. ನಿದ್ರೆ ಬಗ್ಗೆ ಸಾಕಷ್ಟು ಹೇಳೋದು ಕೇಳೋದು ಮಾಡಕ್ ಬರ್ತೈತಿ. ಅದ್ರ ನಿದ್ದೆ ಮಾಡಕ್ ಬರ್ತೈತಿನ? ಮಾಡೋದು ಕಠಿಣ. ನಿದ್ದೆ ಹತ್ಬೇಕು, ಇಚ್ಛಾ ಮಾಡಿದ್ರೆ ನಿದ್ದೆ ಹತ್ಬೇಕು ನೋಡ್ರಿ. ಈ ಅಧ್ಯಾಸವನ್ನ ನಿವಾರಣೆ ಮಾಡ್ಕೊಳ್ಳೋದು ಒಂದ ನಮ್ಮ ಕೆಲಸ ನೋಡ್ರಿ. ಬಾಕಿದು ಆ ಯೋಗ ಈ ಯೋಗ ಅನ್ನೋದು ವ್ಯರ್ಥ ಅಲ್ಲ. ಪುಸ್ತಕ ಕಲಿಯೋ ಬದ್ಲಿ ನೀ ಕಲ್ತಿದ್ರೆ ಹೆಂಗಾಕಿತ್ತು? ಶಬ್ದ ಕಲ್ತು ಆರಾಮಿರೋದು ಕಲೀಲಿಲ್ಲಲ್ಲ. ಶಬ್ದಗಳ ಮಾಹಿತಿ ಮಾಡ್ಕೊಂಡು ಆರಾಮಿನ ತಿಳುವಳಿಕೆ ಮಾಡ್ಕೊಳ್ಳಿಲ್ಲಲ್ಲ. ಆರಾಮಿರಾಕ ಯಾವ ಶಬ್ದ ಪ್ರಯೋಗನೂ ಇಲ್ಲ. ಆರಾಮಿನ ನೆನಪಿನಾಗ ಇರ್ಬೇಕಂದ್ರೆ ಓಂಕಾರನೂ ಸುಧಾ ಸಂಬಂಧ ಇಲ್ಲ. ಅದು ಕೆಲವೊಂದು ಗುಂಪಿನವ್ರಿಗೆ ಎಷ್ಟ ಓಂಕಾರ ಅನ್ನೋದು, ಮತ್ತೊಂದು ಗುಂಪಿನವ್ರಿಗೆ ಎಲ್ಲಿದಾವ್ರಿ ಓಂಕಾರ ಅನ್ನೋದು. ಯಾಕ್ರಿ ಈ ಖಂಡದವ್ರಿಗೆ ಅಷ್ಟಾವು, ಮತ್ತೊಂದು ಖಂಡದವ್ರಿಗೆ ಎಲ್ಲಿದಾವು? ಓಂನು ಸಹಿತ ಭಾವ ಇಲ್ಲ. ಅದು ಒಂದು ಭಾವನ, ಆ ಭಾವ ರಹಿತ ಆದಾಗ ಭಾವಾತೀತ ಅಂದಾರ.
ಅದಕ್ಕೆ ಯಾವ ಮಂತ್ರಗಳು ಶಬ್ದಗಳು ನಿನ್ನ ನಿಜವಾದ ಇರುವನ್ನು ಮುಟ್ಟಲಾರುವಂತ ಅದಕ್ಕೆ ಅಗೋಚರವಾದದ್ದು ವಾಣಿ ಮತ್ತು ಮನಸ್ಸುಗಳಿಗೆ ಅಗೋಚರವಾದದ್ದು. ಅದಕ್ಕೆ ಅವನ್ನೆಲ್ಲ ವ್ಯಾಪಾರ ಬಂದ್ ಮಾಡೋದು, ಮನುಷ್ಯನ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡಿದಾಗ ಈ ಸೂತ್ರ ನಮಗ್ ಹತ್ತೈತಿ. ವಾಸನ ಒಳಗಿದ್ವು ಅಂದ್ರೆ ಬಂದ್ ಮಾಡಕ್ ಆಗುದಿಲ್ಲ, ಎಳ್ಕೊಂಡು ಹೋಗ್ತಾವ. ಮತ್ತೆ ಕುಂಡ್ರು ಬಿಡುದಿಲ್ಲ, ಕೇಳು ಬಿಡುದಿಲ್ಲ. ಯಾರ್ಯಾರಿಗೆ ಎದ್ರಾಗ ಸುಖ ಬುದ್ಧಿ ಐತಿ ಅಲ್ಲೇ ಹೇಳ್ಕೊಂಡು ಹೋಗ್ತಾವ ವಾಸನ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಅತ್ಯಾಸ ನಿವಾರಣೆ ಮಾಡ್ಕೋದು ಒಂದ ನಮ್ಮ ಕೆಲಸ. ಬಾಕಿ ಯಾವ ಕೆಲಸನೂ ಇಲ್ಲ, ಎಲ್ಲ ಕೆಲಸಗಿಡಿ ಕೆಲಸನ ಅದು. ನಿನ್ನ ಬಗ್ಗೆ ಇದ್ದ ಅಧ್ಯಾಸವನ್ನು ಮೊದಲೇ ಇದನ್ನು ಕಳ್ಕೊ. ಅಧ್ಯಾಸ ನಿವಾರಣೆಗಾಗಿ ಪ್ರಯತ್ನವನ್ನು ಮಾಡು. ನನ್ನನ್ನು ನಾ ಎದುರಿಟ್ಟು ತಿಳಿಯಾಕ ನನಗೆ ನಾ ವಿಷಯ ಆಗಲಾರೆ. ಹೌದು, ಎದುರಿಟ್ಟು ಅರಿಸ್ಗಳು ಅಲ್ಲ ನಾವು. ಅರಿವು ನಾನು, ಎಲ್ಲವನ್ನ ಅರಿತಕ್ಕಂಥ ಅರಿವ ನಾನು. ಅರಿವನ್ನ ಅರಿಲಿಕ್ಕೆ ಇನ್ನೊಂದು ಅರಿವು ಅನ್ಯವಾಗಿ ಅದಕ್ಕಿಲ್ಲ. ಎಲ್ಲವನ್ನ ಅರಿತಕ್ಕಂಥವನ ನಾನು. ನನ್ನನ್ನ ಯಾರಿಗೆ ತಿಳಿಯಲು ಸಾಮರ್ಥ್ಯ ಇಲ್ಲ. ತಿಳ್ಕೊಳಕ್ ಬರುದನಿಲ್ಲ ನನ್ನನ್ನು ನಾ ತಿಳ್ಕೊಳಕ್. ನನ್ನ ಅರಿವು ನನಗಾಗ್ಬೇಕಂತಂದ್ರೆ ನಾನ ಪ್ರಯತ್ನ ಮಾಡ್ಬೇಕು. ನಿನ್ನ ನೀ ತಿಳ್ಬೇಕಾದ್ರೆ ನೀನ ಅದಾಗಿ ಉಳ್ಕೋಬೇಕು, ಅರಿವ ನೀನಾಗಿ ಉಳ್ಕೋಬೇಕು. ಬ್ರಹ್ಮನ ನೀನಾಗಿ ಉಳಿದಾಗ ಬ್ರಹ್ಮದ ಜ್ಞಾನ ನಿನಗೈತೆ. ಬ್ಯಾರೆ ಆಗಿದ್ದದನ್ನು ತಿಳಿತೇನಂದ್ರೆ ಸಾಧ್ಯ ಇಲ್ಲ ನೀನು. ನೀನ ಆತ್ಮಾನಂದ ಆದಾಗ ಆತ್ಮಾನಂದರ ತಿಳುವಳಿಕೆ ನಿನಗೈತೆ. ಆತ್ಮಾನಂದ್ರ ಹೆಂಗದ ಅನ್ನೋದು ನೀನು ಆ ಸ್ಥಿತಿಯನ್ನು ಪಡಿ ಅಂದ್ರೆ ಗೊತ್ತಾಗತ್ತೆ. ಬರೀ ಮಾಹಿತಿ ಜ್ಞಾನ ಯಾಕ್ರಿ? ಮಾಹಿತಿ ಜ್ಞಾನ ಚಿಂತೆ ಕಡಿದಿಲ್ಲ. ಅದಕ್ಕೆ ಅಭ್ಯಾಸದಾಗ ತೊಡಗಬೇಕು. ಅಭ್ಯಾಸದಾಗ ತೊಡಗಿ ಅದನ್ನ ಖಾತ್ರಿ ಮಾಡ್ಕೊಂಡಾಗ ನಮ್ಗೆ ಅದ್ರ ಅನುಭವ. ಸಾಧು ಮುಂದಿನ ವಾರ ಐತೆ ಅಂತ ಈ ವಾರ ಇಲ್ಲ.